ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಮುಂದಿನ 11ನೇ ತಾರೀಕು ಕ್ಲಾಸ್ ಇದೆ, ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ತಮ್ಲೈನ್ ನೋಡ್ದಂಗೆ ಆಪರ್ಚುನಿಟಿ ಮಿಸ್ ಆಯ್ತು ನನಗೆ, ಬಿಕಾಸ್ ಬೆಳಗ್ಗೆಯಿಂದ ಮಾರ್ಕೆಟ್ ಸೈಡ್ ವೇಸ್ ಇತ್ತು. ಫ್ರೈಡೇ ಎಲ್ಲ ಇನ್ನೇನು ಮಾರ್ಕೆಟ್ ಇಲ್ಲೇ ಸೈಡ್ ವೇಸಲ್ಲಿ ಕ್ಲೋಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಮಾರ್ಕೆಟಿಂದ ಸಿಸ್ಟಮಿಂದ ಔಟ್ಸೈಡ್ ಇದ್ದೆ. ಸೊ ಬಂದು ನೋಡೋದ್ರೊಳಗಡೆ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟು ಮತ್ತು ಬ್ರೇಕ್ಔಟ್ ಎರಡೂ ಮುಗ್ದೋಗಿದೆ. ಸೊ ಇವಾಗ ಮತ್ತಿನ್ನೇನು ಟ್ರೇಡ್ ಮಾಡೋದು, ದೆರ್ ಇಸ್ ನೋ ಟ್ರೇಡ್ಸ್ ಅಟ್ ಆಲ್. ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ನೀವು ಕೂಡ ಅಷ್ಟೇ, ಮುಗ್ದೋಗಿದ್ರೆ ದೆನ್ ಕ್ಲೋಸ್ ದ ಡೇ. ಇವತ್ತು ತುಂಬ ಜನದ ಮೆಸೇಜ್ಗಳನ್ನ ನೋಡಿದೆ ನಾನು. ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ತೊಗೊಂಡಿರಾ, ಎಲ್ಲಿ ತೊಗೊಂಡಿರಾ, ಹೇಗೆ ಅನ್ನೋದನ್ನು ಗೈಡ್ ಮಾಡ್ತೀನಿ, ಮತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅನ್ನೋದನ್ನು ಗೈಡ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ನಾನು ಕ್ಲಿಯರಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ, ಮಾರ್ಕೆಟ್ ಏನಾದ್ರು ಫ್ಲ್ಯಾಟಿಶ್ ಓಪನ್ ಆಗಿ ನಿನ್ನೆ ಲೋ ಏನಿದೆ, ಸೊ ಮಾರ್ಕೆಟ್ ಅದಕ್ಕಿಂತ ಮುಂಚೆ ಓಕೆ ನಮ್ಮದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡ್ಕೊಂಬರೋದಾದರೆ, ಇವತ್ತು ನೋ ಪೊಸಿಷನ್ಸ್, ನೋ ಆರ್ಡರ್, ನೋ ಪೊಸಿಷನ್. ಲೆಟ್ ರಿಫ್ರೆಶ್ ಇಟ್. ಓಕೆ, ಕ್ಲೋಸ್ ದ ಪೋರ್ಟಲ್. ಏನೂ ಮಾಡೋಂಗಿಲ್ಲ. ಇವತ್ತು 0-0ದಲ್ಲಿ ಕ್ಲೋಸ್ ಆಗ್ತಿದೆ ಪೋರ್ಟಲ್. ಓಕೆನಾ? ಸೊ ಆ್ಯಕ್ಚುಲಿ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಕ್ಲಿಯರಾಗಿ ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟು ಒಂದು ಇನ್ಸೈಡ್ ಕ್ಯಾಂಡಲಲ್ಲಿದೆ. ಸಪೋಸ್ ಆದರೂ ಹೈ ಏನಾದರೂ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ನೀವು ಒಂದು ಕಾಲ್ ಸೈಡ್ ಪುಟ್ ಸೈಡ್ ಟ್ರೇಡ್ನ ಟ್ರೇಡ್ ಮಾಡ್ಬೋದು. ವೆಯ್ಟ್ ಮಾಡಿ ಟ್ರೇಡ್ ಮಾಡಿ, ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದೇ ಥರ ಮಾರ್ಕೆಟಲ್ಲಿ ಬೆಳಿಗ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಈ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲು ನಾನು 5 ಮಿನಿಟ್ಸ್ ಕ್ಯಾಂಡಲು ಏನಾದರೂ ಬೇರಿಶಾಗಿ ಕ್ಲೋಸ್ ಆದರೆ ಡೆಫಿನೆಟಾಗಿ ಅಲ್ಲಿಂದ ಒಂದು ಟ್ರೇಡ್ ಎತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ 5 ಮಿನಿಟ್ಸ್ ಕ್ಯಾಂಡಲ್ ಪ್ರಕಾರ ಇದಿನ್ನೂ ಬ್ರೇಕ್ಔಟೇ ಆಗಿರಲ್ಲ. ನೀವು ಹೇಳೋದಾದರೆ ಡೇ ಲೋನ ಮಾರ್ಕೆಟ್ ತೆಗ್ದೇ ಇರಲ್ಲ, ಇನ್ನೂ ಡೇ ಲೋ ಹತ್ರಲ್ಲೇ ಇತ್ತು. ಸೊ ಈ ಕ್ಯಾಂಡಲ್ ಏನಾದರೂ ನಮಗೆ ಬೇರಿಶ್ ಕ್ಲೋಸ್ ಆದರೆ ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಬೇರಿಶ್ ಕ್ಲೋಸ್ ಆಗಲ್ಲ, ರಿಟರ್ನ್ ಹೋಯಿತು. ಸೊ ರಿಟರ್ನ್ ಹೋದಾಗ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಯಾವಾಗ ಮತ್ತೆ ಮಾರ್ಕೆಟು ಬ್ಯಾಕ್ ಟು ಪೆವಿಲಿಯನ್, ಇಟ್ ಮೀನ್ಸ್ ಇವತ್ತಿನ ಲೋ ಏನಿದೆ ಅದನ್ನು ತೆಗೆದ ಮೇಲೆ ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡು ಇದು. ಈ ಟ್ರೇಡ್ ಏನಿದೆಯಲ್ಲ ಇದಂತೂ ತುಂಬಾ ಈಸಿ ಟ್ರೇಡು. 20 ಪಾಯಿಂಟ್ಗಿಂತ ಜಾಸ್ತಿ ಮೂವ್ ಆಗಿರುತ್ತೆ ಈ ಟ್ರೇಡಲ್ಲಿ. ಸೊ ಈ ಟ್ರೇಡು ನನಗೆ ಮಿಸ್ ಆಯ್ತು. ಆ್ಯಕ್ಚುಲಿ ತುಂಬಾ ಬೇಜಾರಾಗಿದೆ ಅದೇ ಈ ಟ್ರೇಡ್ ಮಿಸ್ ಆಯ್ತಲ್ಲ ಅಂತ. ಆ ಟ್ರೇಡಿಂದು ನಿಮಗೆ ಇದನ್ನು ಕೂಡ ಪ್ರೀಮಿಯಮ್ಸ್ ಕೂಡ ತೋರಿಸ್ತೀನಿ ನೋಡಿ, ನಾನು ಯಾವ ಪ್ರೀಮಿಯಮ್ ತೊಗೊಳ್ತಿದ್ದೆ ಏನು ಅನ್ನೋದನ್ನು. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ. ಸೊ 25,450 ಸ್ವಲ್ಪ ಲೈಕ್ ಅಟ್ ದ ಮನಿಗಿಂತ ಸ್ವಲ್ಪ ಹಿಂದಿನ ಸ್ಟ್ರೈಕ್ ಪ್ರೈಸ್ನ ನಾನು ತೊಗೊಂಡ್ರೆ, ಸಾರಿ 10ನೇ ತಾರೀಕಿಂದು ಡೇಟಿಗೆ ನಾನು ಇದನ್ನು ತೊಗೊಳ್ತಾ ಇದ್ದೀನಿ, 25,450. ಸೊ ಆ ಪ್ರೀಮಿಯಮ್ಮು ಮೂವ್ ಆಗಿದೆಯಲ್ಲ, ಎಷ್ಟು ಮೂವ್ ಆಗಿದೆ ನೋಡಿ, ಎಕ್ಸಾಕ್ಟ್ಲಿ ನಿಮಗೆ ಆಲ್ಮೋಸ್ಟು 21 ಪಾಯಿಂಟ್ ಮೂವ್ ಆಗಿದೆ. ಸೊ ನಾನು 21 ಪಾಯಿಂಟ್ ಬೇಡ, ನನಗೆ 10-12 ಪಾಯಿಂಟ್ ಸಿಕ್ಕಿರ್ ಸಾಕಿತ್ತು. ಐ ಮಿಸ್ ದಟ್ ಆಪರ್ಚುನಿಟಿ. ತುಂಬ ಜನ ಕ್ಯಾಪ್ಚರ್ ಮಾಡಿದ್ದೀರಾ, ಹ್ಯಾಪಿ ಫಾರ್ ದಟ್. ಲೈಕ್ ಪೇಷನ್ಸಾಗಿ ವೆಯ್ಟ್ ಮಾಡಿದ್ದೀರಾ. ಫ್ರೈಡೇ ಅಲ್ವಾ, ಸೊ ಫ್ರೈಡೇ ಅದರಿಂದ ನಾನು ಅಷ್ಟೊಂದು ಅಗ್ರೆಸಿವ್ ಆಗಿ ನೋಡ್ತಿರಲಿಲ್ಲ ಮಾರ್ಕೆಟ್ನ. ಸೊ ಹಾಗಾಗಿನೇ ದಟ್ಸ್ ಓಕೆ. ಮಿಸ್ ಆಯಿತು. ಮಿಸ್ ಆಗಿದ್ರ ಬಗ್ಗೆ ಮತ್ತೆ ಮಾತಾಡೋದು ತಪ್ಪದು. ಅದಾದಮೇಲೆ ಮತ್ತೆ ಟ್ರೇಡ್ ಸಿಗ್ತಾ ಇಲ್ಲ. ಸೊ ಟ್ರೇಡ್ ಸಿಗಲಿಕ್ಕೆ ಮತ್ತೆ ಈ ಲೆವೆಲಿಗೆ ರಿಟ್ರೇಸ್ಮೆಂಟ್ ಆಗಬೇಕು ಮಾರ್ಕೆಟು. ಈ ಲೆವೆಲಿಗೆ ರಿಟ್ರೇಸ್ಮೆಂಟ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ರೇಡ್ನ. ಬಟ್ ಆಲ್ರೆಡಿ ಬ್ರೇಕ್ಔಟ್ ಟ್ರೇಡ್ ಮುಗ್ದಿರೋದ್ರಿಂದ ರಿಟ್ರೇಸ್ಮೆಂಟು ಬರುತ್ತೆ ಡೌಟು ನನಗೇನೋ. ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಸೊ ಇಲ್ಲೇ ಏನಾದರೂ ಕ್ಲೋಸ್ ಆಯಿತು ಅಂದರೆ ಮಾರ್ಕೆಟು ಕಂಪ್ಲೀಟಾಗಿ ಲೈಕ್ ಸೈಡ್ ವೇಸಲ್ಲೇ ಕ್ಲೋಸ್ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಫ್ರೈಡೇ ಅದರಿಂದ ಕ್ಯಾಂಡಲ್ಗಳು ಕೂಡ ತುಂಬ ಚಿಕ್ಕ ಕ್ಯಾಂಡಲ್ಗಳಾಗ್ತಿದೆ, ಅಂತ ಏನು ದೊಡ್ಡ ಕ್ಯಾಂಡಲ್ಸ್ಗಳಾಗ್ತಾ ಇಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಫಾಸ್ಟ್ ಮೂಮೆಂಟು, ಫೋರ್ಸ್ ಮೂಮೆಂಟ್ ಏನಾದರೂ ಬಂದರೆ ನೋಡೋಣ. ಅದು ಬರುತ್ತೋ ಬರಲ್ವೋ ನಮ್ಗೆ ಅದಿನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋದು ಬೇಡ. ಪ್ರೆಸೆಂಟ್ ಅಂತೂ ಲೈಕ್ ನಾನು ಟ್ರೇಡ್ ಮಿಸ್ ಮಾಡೀನಿ. ತುಂಬ ಜನ ಸ್ಟೂಡೆಂಟ್ಸ್ ಟ್ರೇಡ್ ಮಾಡಿದ್ದೀರಾ. ಕಲಿಬೇಕು ಅನ್ನೋರು ನಂದು 11ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಈಸಿ ಆಗುತ್ತೆ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಸ್ಟೂಡೆಂಟ್ಸಿಗೆ ಗೊತ್ತಾಗ್ತಿರುತ್ತೆ ನಾನು ಏನು ಇದರಲ್ಲಿ ಗೈಡ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಹೊಸೊಬ್ರಿಗೆ ನಿಮಗೆ ಅಷ್ಟು ಅರ್ಥ ಆಗ್ತಿರೋಲ್ಲ. ಜಾಯ್ನ್ ಆಗಿ ಕಲಿತ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಥ್ಯಾಂಕ್ ಯು.